ಬಾಗಲಕೋಟೆ ಜಿಲ್ಲೆ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾರಿ ಹುನಗುಂದ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 19, 2025 ರಂದು ಹುಬ್ಬಳ್ಳಿಯಲ್ಲಿ ಜರುಗುವ ವೀರಶೈವಲಿಂಗಾಯತ ಏಕತಾ ಸಮಾವೇಶದ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 17, 2025 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ವಿಮವಿವ ಸಂಘದ ಉಚಿತ ಪ್ರಸಾದ ನಿಲಯದ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ಜರುಗುವ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 16, 2025 ರಂದು ಹುನಗುಂದ ಪಟ್ಟಣದ ಶ್ರೀಗಚ್ಚಿನಮಠದ ಆವರಣದಲ್ಲಿ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ಸಾನ್ನಿಧ್ಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ವಕೀಲರಾದ ಎಂಎಸ್ ಮಠರು ಹಾಗೂ ಶ್ರೀಗಳು ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಜರುಗುವ ವೀರಶೈವಲಿಂಗಾಯತ ಏಕತಾ ಸಮಾವೇಶದಲ್ಲಿ ವೀರಶೈವಲಿಂಗಾಯತ ಹಾಗೂ ಲಿಂಗಾಯತ ಬೇರೆ ಬೇರೆ ಧರ್ಮ, ಜಾತಿ, ಜನಾಂಗಗಳಾಗದೆ ಒಂದೇ ಆಗಿರುವುದರಿಂದ ನಾಳೆಯ ದಿನದಂದು ಜಿಲ್ಲಾ ವೀರಶೈವಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಜಿಎನ್ ಪಾಟೀಲರು ಆಗಮಿಸಲಿದ್ದು, ಸಮಸ್ತ ಹುನಗುಂದ ತಾಲೂಕಿನ ವೀರಶೈವಲಿಂಗಾಯತ ಹಾಗೂ ಲಿಂಗಾಯತ ಸಮುದಾಯ ಬಾಂಧವರು ತಪ್ಪದೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ, ಮಾರ್ಗದರ್ಶನ ನೀಡಲು ಚರ್ಚಿಸಲು ಆಗಮಿಸಬೇಕೆಂದು ಮನವಿ ಮಾಡಿದರು. ಏತನ್ಮಧ್ಯೆ ವೀರಶೈವಲಿಂಗಾಯತ ಮತ್ತು ಲಿಂಗಾಯತ ಧರ್ಮಾಚರಣೆ ಹಾಗೂ ಎರಡು ಸಮಾಜದಲ್ಲಿ ಶೈಕ್ಷಣಿಕ, ಉದ್ಯೋಗ, ಆರ್ಥಿಕತೆಯಿಂದ ಹಿನ್ನಡೆಗೆ ಆಗಿರುವ ಸಮಸ್ಯೆ ಸೇರಿದಂತೆ ಇತರೆ ವಿಷಯಗಳು ಚರ್ಚಿತವಾದವು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಯುವ ಮುಖಂಡರಾದ ಎಂವಿ ಮಠರು ವೇದಿಕೆ ಚಿಕೊಂಡಿದ್ದರು ಹಾಗೂ ವೀರಶೈವಲಿಂಗಾಯತ ಹಿರಿಯ ಮುಖಂಡರಾದ ಬಿಎಸ್ ಕೆಂದೂರ, ಅರುಣೋದಯದುದ್ಗಿರು ಹಾಗೂ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಚನ್ನಬಸವಣ್ಣ ಸಾಂಗತ್ಯ ಅಂತಕ್ಕಂಥ ಒಂದು ಅದ್ಭುತ ಒಂದು ವಚನ ಸಾಹಿತ್ಯ ಐತಿ. ಅದರೊಳಗೆ ವೀರಶೈವ ಅನ್ನುವಂಥ ಪದಗಳಾದ ವಿನಃ ಕೇವಲ 12ರಿಂದ 13 ಲಿಂಗಾಯತ ಅಂತಕ್ಕಂಥ ಶಬ್ದ ಅದಾವು. ಇಷ್ಟು ದಪ್ಪ ಐತೆ ವಚನ ಸಾಹಿತ್ಯ. ಅಂದ್ರೆ ಒಂದೊಂದು ವಚನಗಳು 6ರಿಂದ 7 ಪೇಜ್ಗಳದಾವು. ಬೇಕಾದ್ರೆ ಯಾರು ಕೊಡ್ತೇನೆ ಹೋದ್ರಿ, ನಾಳೆ ನೀವು ತೊಗೊಂಡದು ಒಂದು ಕೈಲಿಂದ ಎತ್ತಕ್ಕಾಗಲ್ಲ. ಇವುಗಳನ್ನು ಪರಿಪಾಲಿಸುವುದ ವೀರರು. ಅಂದ್ರೆ ಸ್ನಾನ ಮಾಡ್ಲಾರ್ದ ಒಟ್ಟು ನೀರು ಕುಡಿಯಂಗಿಲ್ಲ. ಸ್ನಾನ ಮಾಡ್ಲಾರ್ದ ಅಂತಂದ್ರೆ ಅರ್ಥ ಗುರು ಕೊಟ್ಟ ಲಿಂಗದ ಮೇಲೆ ಶುದ್ಧ ಹಾಕಿ ಅದು ಲಿಂಗ ತೀರ್ಥ, ಲಿಂಗ ಪಾದೋದಕ ಅಂತ ತಿಳ್ಕೊಂಡು ಸ್ವೀಕಾರ ಮಾಡೋದಂತ ಏನನ್ನು ತಿನ್ನಬಾರದು. ಇಂಥ ಕಟ್ಟಳೆಗಳನ್ನು, ಆಚಾರ ವಿಚಾರಗಳನ್ನು ಪರಿಪಾಲಿಸುವ ವೀರಶೈವ ಧರ್ಮ. ಲಿಂಗಾಯತ ಅಂತಕ್ಕಂಥ ಜನಸಾಮಾನ್ಯರ ಭಾಷೆ. ವೀರಶೈವ ಅನ್ನಕ್ಕೆ ಬರಲಿಲ್ಲ ಅವಾಗ, ಅದು ಸ್ವಲ್ಪ ಅನ್ನಕ್ಕೆ ಇದು ಆಗ್ತತಿ ಬಾಯಿ ಒಳಗೆ. ಲಿಂಗಾಯತ ಅನ್ನೋದು ಸರಳ. ಅದು ಚಿನ್ಮಯ ಜ್ಞಾನಿ ಚಂದ ಬಸವಣ್ಣನಿಂದ ನಾನು ವೀರಶೈವನಾದೆ ಅಂತ ಹೇಳ್ಬಿಟ್ಟಾನ. ಅವನೇ ಹೇಳ್ಬಿಟ್ಟಾನ. ವೀರಶೈವರು ಅಂದ್ಕೊಳ್ಳಿ, ಬಸವ ಧರ್ಮರು ಅಂದ್ಕೊಳ್ಳಿ, ಇವ್ರು ಎಲ್ಲರೂ ಏನು ಹೇಳ್ತಾರಪ್ಪ? ಅಷ್ಟಾವರಣ, ಶತಸ್ಥಲ, ಪಂಚಾಚಾರಗಳನ್ನು ಹೇಳ್ತಾರ. ಇವರು ಕಟ್ಟಿದಂಥ ಕೊರಳಲ್ಲಿ ಲಿಂಗ ಒಂದ. ಕಲ್ಲು ದೇವರು ಪೂಜಿಸಬಾರ್ದು, ಕಲ್ಲು ದೇವರು ಪೂಜಿಸಬಾರ್ದು ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ಕೊಂತಾರ. ನಾವು ಕಟ್ಕೊಂಡಿದ್ದು ಕೊಳ್ಳಾಗ ಎದುರು ದೇವರು ಕಲ್ಲು ಬಿಟ್ಟೈತನ ಅದು. ಅರ್ಚಕರು ಅಂತ ಎಲ್ಲರೂ ಮೂಲ ಒಂದ. ಯಾವ್ದಾರ ಒಂದು ಮಠಕ್ಕೆ ಹೋಗುದು ನಾವು, ಯಾವನಾರ ಪಂಚಮ ಶಾಲೆ ಅರವ ಅದು ಬರ್ಕೋಬೇಡ್ರಿ. ಮತ್ತೆ ಒಂದು ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯವರು ಕರೆದಾರ. ಆ ಕಾರಣಕ್ಕಾಗಿ ನಾಳೆ ಹುನಗುಂದದಲ್ಲಿ 10 ಗಂಟೆಗೆ ವಿಜಯಮಾತೆ ವಿದ್ಯಾರ್ಥಿ ಸಂಘದ ಬೋರ್ಡಿಂಗದಲ್ಲಿ ಹುನಗುಂದ ತಾಲೂಕಾ ಕಮಿಟಿಯನ್ನು ಕರೆದೇವಿ. ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಜಿಎನ್ ಪಾಟೀಲರು ಮತ್ತು ಪದಾಧಿಕಾರಿಗಳು ಬರ್ತಾರೆ. ಅವ್ರ ಜೊತೆಗೆ ಒಂದಿಷ್ಟು ಸಮಾಲೋಚನೆ ಮಾಡೋ ಸಲುವಾಗಿ ಆ ಸಭೆಯನ್ನು ಕರೆದಿವಿ. ಅದಕ್ಕೆ ಆ ಕಾರಣ ತಮ್ಮನ್ನೆಲ್ಲ ಸೇರಿಸಿವಿ. ಈಗ ಇದು ಒಂದು ನಾಳೆ ಸಮೀಕ್ಷೆ ಅಥವಾ ಏನು ಜನಗಣತಿ ನಡೀತಲ್ಲ, ಅದಕ್ಕೆ ಪೂರಕವಾಗಿ ಯಾವುದು ನಾವು ಬೆಂಬಲ ಕೊಡಬೇಕು, ಯಾವುದನ್ನು ಬಳಸಬೇಕು ಅನ್ನೋ ಸಲುವಾಗಿ ಒಂದು ಚರ್ಚೆ. ಸಮಾಜದೊಳಗೂ ಬಡರೋದು, ಎಲ್ಲ ಸಮಾಜದೊಳಗೂ ಆಗರ್ಭ ಶ್ರೀಮಂತರದಾರ. ಎಲ್ಲ ಸಮಾಜದೊಳಗೂ ಒಂದು 10 ಜನ ಪಡೆದಾಡತಕ್ಕಂಥ ಒಂದು ಆರ್ಥಿಕ ದುಸ್ಥಿತಿ ಐತಿ ಇವತ್ತಿಗೂ ಸಹಿತ. ಆದ್ರೆ ಅಂಥವ್ರನ್ನ ಸಮೀಕ್ಷೆ ಮಾಡಬೇಕಾಗೈತಿ. ಅವ್ರ ಆರ್ಥಿಕ ದೃಷ್ಟಿಯಿಂದ, ಆಮೇಲೆ ಶೈಕ್ಷಣಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ ಇವನ್ನೆಲ್ಲ ಪರಾಮರ್ಶಿಸಿ ಅಂಥವ್ರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ಬೇಕು ಸರ್ಕಾರದವ್ರು. ಅಲ್ಲಿ ಜಾತಿ ಮತ ಪಂಥ ಬರಬಾರ್ದು. ಜಾತ್ಯತೀತವಾಗಿ ಇಂಥದ್ದೊಂದು ಸಮೀಕ್ಷೆ ನಡೀಬೇಕು. ಮೊದಲು ಆರ್ಥಿಕವಾಗಿ ಯಾರು ಹಿಂದುಳಿದ್ರಲ್ಲ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದ್ರಲ್ಲ, ಇಲ್ಲಿ ಜಾತಿ ಪಾತಿ ತೊಗೊಂಡು ಜಾತ್ಯತೀತವಾಗಿ ಸಿಗಬೇಕು ಎಲ್ಲರಿಗೂ.
ಶೈಕ್ಷಣಿಕ ರೀತಿಯಿಂದ ಯಾರು ಹೊಂದೋದಾರ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಆರ್ಥಿಕ ಸಾಮಾಜಿಕವಾಗಿ ಇರ್ತಾರೆ ಪ್ರಶ್ನೆ ಬೇರೆ ಅದು. ಅಂಥವ್ರಿಗೆ ನಿಜವಾಗಿ ಸೌಲಭ್ಯ ಸಿಗಬೇಕು, ಅಂಥವ್ರನ್ನ ಎತ್ತುವಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಅದೆಲ್ಲ ಬಿಟ್ಟು ಅವರು ಇವರು ಆ ಸಮಾಜ ಈ ಸಮಾಜ ವೀರಶೈವ ಲಿಂಗಾಯತ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಆಮೇಲೆ ವೀರಶೈವ ಮತ್ತು ಈ ಲಿಂಗಾಯತ ಸಮಾಜದವರು ಇವರು ಒಂದು ಸರ್ಕಾರದ ಸೌಲಭ್ಯಕ್ಕಾಗಿ ಪರದಾಡುವಂಥ ವಿಷಯಕ್ಕಾಗಿದು ಇರ್ತಕ್ಕಂಥದ್ದು. ಅದು ಎಷ್ಟು ಮಂದಿಗಾರ ಲಾಭ ಸಿಗ್ತಾವೆ ಸರ್ಕಾರದ್ದು, ಎಷ್ಟು ಮಂದಿಗಾರ ಹೊಸ ನೌಕರಿಗಳನ್ನು ಸೃಷ್ಟಿ ಮಾಡಬೇಕು. ಅದಕ್ಕೆ ಈ ವೀರಶೈವರ ಲಿಂಗಾಯತರು ಮೊದಲು ತಮ್ಮ ಅಭ್ಯುದಯ, ತಮ್ಮ ಮುಂದುವರಿಕ, ತಮ್ಮ ಆರ್ಥಿಕ ದೃಷ್ಟಿಯನ್ನು ತಾವ ಮಾಡ್ಕೋಬೇಕು. ಅದನ್ನು ಇಂಥ ಸರ್ಕಾರ ಮೆಚ್ಕೊಂಡು ಕುಂದ್ರದು, ಮತ್ತೊಬ್ಬರು ನೆಚ್ಕೊಂಡು ಕುಂದ್ರಬಾರ್ದು. ಏನಿದ್ರು ಸ್ವಹಿತಾಸಕ್ತಿಯಿಂದ, ತಮ್ಮ ಕಾರ್ಯಶೀಲತೆಯಿಂದ, ತಮ್ಮ ಮುಂದುವರಿಕೆಗಾಗಿ ತಮ್ಮ ಅಭ್ಯುದಯ ತಾವ ಮಾಡ್ಕೋಬೇಕು. ಭಾಳ ಅಂದ್ರೆ ನಮ್ಮನ್ನು ಇವತ್ತು ಯಾವ್ರಿಗೆ ಹೋಗ್ತೀವಿ ಅಂತ ಒಬ್ಬ ಕೇಳ್ತಾನೆ, ನಮಗೆ ಅಮೃತಿಗೆ ಹೋಗ್ಬೇಕಂದ್ರೆ ಈ ದಾರಿ ಐತೆ ನೋಡಪ್ಪ, ಇಲ್ಲಿ ಹೋಗಂತ ನಾವು ಏನು ಅಂತ ಮಾರ್ಗದರ್ಶನ ದಾರಿಯಿಂದ ಹಿಡ್ಕೊಂಡು ಹೋದ್ರೆ ನಾವೇನಾರ ನಮ್ಮ ವೈಯಕ್ತಿಕವಾಗಿ ಗೆಲುವಾಗ್ತೈತಿ. ಇಲ್ಲ ನನಗೆ ಅಮೃತ ಹೋಗೋಕ್ಕಾಗಲ್ಲ, ನೀವು ಹೊತ್ಕೊಂಡು ಇಳಿಸೋಕ್ಕಾಗತ್ತ ನಮ್ಗೆ? ಮಾರ್ಗದರ್ಶನ ಅಷ್ಟೇ ಬೇಕು ನಮ್ಗೆ. ಇದು ವೀರಶೈವ ಧರ್ಮ. ಇದಕ್ಕೆ ತಾರ್ಕಿಕ ಅಂತಿಲ್ಲ, ವಾದಿ ಗುರ್ತಿರಲ್ಲ ಅಂತ ಪ್ರಜಾಪತಿ ಕುಲ ಇಲ್ಲ ಅಂತ ಇಷ್ಟ ಹೊಡೆದಾಡ್ಕೊಂತ ಹೋಗೋದಿದು. ಏನ್ರಿ ನಿಮ್ದು ನ್ಯಾಯ ಸಿಗಲ್ಲ ಅಂದ್ರೆ ಏನದು? ನ್ಯಾಯ ಸಿಗಲ್ಲ ಅಂದ್ರೆ ಕರ್ನಾಟಕದವರಲ್ಲ, ಇಲ್ಲಿ ಜನ ಅಲ್ಲ, ನಮ್ಗೆ ಐಡೆಂಟಿ ಕಾರ್ಡ್ ಏನೂ ಇಲ್ಲ. ಸಿಗ್ಲಿ ನಮ್ಮ ಒಪ್ಪಿದ ನಾವು ಮಾಡ್ಕೊಂಡು ನಮ್ಮ ಮುಂದುವರಿಕೆ ನಾವು ಮಾಡ್ಕೊಂಡು ಆರ್ಥಿಕ ರೀತಿಯಿಂದ ಸಬಲರಾಗಬೇಕು ನಾವೆಲ್ಲರೂ. ಮೊದಲು ಈ ಸರ್ಕಾರ ಕೊಡ್ತಕ್ಕಂತ ಒಂದ ನೋಡ್ರಿ, ಶಟಸ್ಥಲ ಪಂಚಾಚಾರ ಶಟಸ್ಥಲಗಳು ಎಲ್ಲ ಒಂದ ಏಕದ ಇಲ್ಲ ಅಂತಂದ್ರ ಇವ್ರೆಲ್ಲರೂ ಕೂಡ್ಕೊಂಡು ನಮ್ಮ ಗುರಿಲ್ ಗ್ರೌಂಡ್ ನಾವ ಹಿಡ್ಕೊಂಡಂಗ ಹಣ ತೆಗ್ಗದವಲ್ಲ ಅದನ್ನ ನಾವ ಹಿಡ್ಕೊಂಡಂಗ ಇವ್ರು ಹೆಸರು ಕೂಡ್ಲಿಕ್ಕಂದ್ರ ಇಷ್ಟ ಇದು. ಬೇಕಾದಷ್ಟು ಹೇಳ್ಕೊಳ್ಳಿ, ಇವ್ರು ಬೇಕಾದಷ್ಟು ಮಾಡ್ಲಿ. ಏಕತಾ ಸಮಾವೇಶ ಗುಳಿಗೆ ಹಾಜರಾಗೋ ಸಲುವಾಗಿ ಒಂದು ಮೀಟಿಂಗ್ ಅದಾಗೆ 10 ಗಂಟೆಗೆ ಬೋರ್ಡಿಂಗ್ ಬಂದ್ಬಿಟ್ಟಿಲ್ಲ. ಯಾವ್ದಾರು ಮಾಡ್ಬೋದು. ಹಂಗಂದ್ರ ನಮ್ಮ ಸ್ವಹಿತಾಸಕ್ತಿ ಬಲಿ ಕೊಡ್ಬಾರ್ದು. ಹೌದು ಒಪ್ಕೋತೀನಿ. ಅದ್ರೊಳಗೆ ಎತ್ತದ ಅದ್ರ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತು ಕೆಲಸ ವೈಷಮ್ಯ